ತಂತ್ರಜ್ಞಾನ ಬೆಳೆದಿದ್ದರಿಂದಾಗಿ ವ್ಯವಹಾರ ಮಾಡೋದು ಸುಲಭವಾಗಿದೆ. ಆದರೆ ಈ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಖತರ್ನಾಕ್ ಕಳ್ಳರು ಹಲವರ ಬ್ಯಾಂಕ್ ಖಾತೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಮೈಸೂರಿನಲ್ಲಿ ಆನ್ಲೈನ್ ಸರ್ವಿಸ್ ಕೊಡೋ ನೆಪದಲ್ಲಿ ಲಕ್ಷ ಹಣವನ್ನ ಎಗರಿಸಿರುವುದು. ಸರ್ವಿಸ್ ಕೇರ್ ನೆಪದಲ್ಲಿ ಆನ್ಲೈನ್ ದೋಖಾ, ಸೇವಾ ಶುಲ್ಕ ಎಂದು ದೋಚ್ತಾರೆ ಬ್ಯಾಂಕ್ ಖಾತೆ. ಮೈಸೂರಿನಲ್ಲಿ ಇತ್ತೀಚೆಗೆ ಇಂತಹ ಹೈಟೆಕ್ ಕಳ್ಳರ ಜಾಲ ಹೆಚ್ಚಾಗ್ತಿದೆ. ಸರ್ವಿಸ್ ಕೇರ್ ನೆಪದಲ್ಲಿ ಆನ್ಲೈನ್ ಮೂಲಕ ಹಣ ದೋಚ್ತಾ ಇದ್ದಾರೆ. ಇತ್ತೀಚೆಗೆ ಮೈಸೂರಿನ ಪ್ರಮತಾ ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ಮಂಜುನಾಥ್ರ ಬ್ಯಾಂಕ್ ಖಾತೆಯಿಂದ 50,000 ರೂಪಾಯಿ ಹಣವನ್ನ ಎಗರಿಸಿದ್ದಾರೆ. ಈ ರೀತಿ ಬಂದು ಹಣ ಮೋಸ ಮಾಡುವ ಕಳ್ಳನ ಕರಾಮತ್ತು ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ಇದೇ ರೀತಿ 6 ವಿವಿಧ ಪ್ರಕರಣಗಳಲ್ಲಿ ಲಕ್ಷಾಂತರ ಹಣ ಕಳೆದುಕೊಂಡಿರುವವರು ಮೈಸೂರು ಸೈಬರ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇತ್ತೀಚೆಗೆ ನಮಗೆ ಲಾಸ್ಟ್ ತಿಂಗಳಲ್ಲಿ ಒಂದು ನನ್ನ ಮೊಬೈಲಿಂದ ಉಪಯೋಗಿಸ್ಕೊಂಡು ಒಬ್ಬ ಸೈಬರ್ ಕ್ರೈಮ್ ಮಾಡಿ ಒಂದು 50,000 ರೂಪಾಯಿ ಲಾಸ್ ಆಗಿದೆ. ಜೊತೆಗೆ ನಮ್ಮಲ್ಲಿ CC ಕ್ಯಾಮ್ರಾ ಇದೆ. ಇದಿಷ್ಟು ಇದ್ರೂ ಎಲ್ಲ ಪ್ರಕರಣಗಳಲ್ಲೂ ಆತ CC ಕ್ಯಾಮ್ರಾ ಇದ್ರೂ ಬಂದು ಎಷ್ಟು ಕೂಲಾಗಿ ಏನು ತಲೆ ಕೆಡಿಸ್ಕೊಳ್ಳದೆ ಅವ್ನ ಪಾಡಿಗೆ ಅವ್ನ ಕೆಲಸ ಏನಿದೆ ಅದನ್ನು ಸ್ಮಾರ್ಟಾಗಿ ಮಾಡ್ಕೊಂಡು ಹೋಗಿದ್ದಾನೆ. ಇನ್ನು ವಂಚಕರು ಆನ್ಲೈನ್ ಸರ್ವಿಸ್ ಕೊಡುವ ಸೋಗಿನಲ್ಲಿ ಅಂಗಡಿಗೆ ಬರ್ತಾರೆ. ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಅಂಗಡಿ ಮಾಲೀಕರ ಮೊಬೈಲ್ಗೆ ಮೈ SMS ಆಪ್ ಹೆಸರಿನ ಮೊಬೈಲ್ ಆಪ್ ಇನ್ಸ್ಟಾಲ್ ಮಾಡಿಸ್ತಾರೆ. ಆ ನಂತರ ಸರ್ವಿಸ್ ಚಾರ್ಜ್ ಅಂತ ಹೇಳಿ ಮಾಲೀಕರ ಬಳಿ ಇರುವ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಬಳಸಿಕೊಂಡು ಆ ಕಾರ್ಡ್ಗಳ ಡಿಜಿಟಲ್ ನಂಬರ್ ಕದೀತಾರೆ. ಆ ಮೂಲಕ ಕಾರ್ಡ್ನ ಡಿಜಿಟಲ್ ನಂಬರ್ ಕದ್ದ ನಂತರ ತಮ್ಮ ಮಾಲೀಕರ ಮೊಬೈಲ್ಗೆ OTP ನಂಬರ್ ಬರುತ್ತೆ. ಇದೇ OTP ವಂಚಕನ ಮೊಬೈಲ್ಗೂ ಬರುತ್ತೆ. ಈ OTP ಬಳಸಿಕೊಂಡು ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವನ್ನ ದೋಚುತ್ತಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಸೈಬರ್ ಪೊಲೀಸರು ಈ ಇಬ್ಬರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಬೆಂಗಳೂರಿನಲ್ಲೂ ಹಲವು ಪ್ರಕರಣದಲ್ಲಿ ಸಿಕ್ಕಿಬಿದ್ದು ಕಂಬಿ ಎಣಿಸಿದ್ದು ಹೊರಬಂದು ಮತ್ತೆ ಈ ಕೃತ್ಯವನ್ನ ಎಸೆಯುತ್ತಿದ್ದಾರೆ ಎನ್ನಲಾಗ್ತಿದೆ. ಅವ್ರ ಮೊಬೈಲ್ ತೊಗೊಂಡು ಆ ಮೊಬೈಲಲ್ಲಿ ಆ್ಯಪ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಮೈ SMS ಅಂತ ಒಂದು ಆ್ಯಪ್ ಹಾಕಿದ್ದಾನೆ. ಆ ಆ್ಯಪ್ ಏನಂದರೆ ಇವ್ರು ಲಿಂಕ್ ಮಾಡಿ ಅವ್ನ ಮೊಬೈಲ್ ನಂಬರ್ನ ಲಿಂಕ್ ಕೊಟ್ಟಿದ್ದಾನೆ. ಇವ್ರಿಗೆ ಏನೇನು ಆ್ಯಪಲ್ಲಿ ಇವ್ರ ಮೊಬೈಲಲ್ಲಿ SMS ಬರುತ್ತೆ, ಕಾಲ್ ಬರುತ್ತೆ, ಎಲ್ಲ ಅವನಿಗೆ ಗೊತ್ತಾಗ್ತಾ ಇದೆ. ಬಂಧಿಸಿದ್ರೆ ತುಂಬ ಒಳ್ಳೆಯದು. ಮತ್ತು ಇವರೆಲ್ಲ ಎಲ್ಲರೂ ಪಾಪ ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನೇ ಹಾಳು ಮಾಡ್ಕೊಂಡಿರೋದು. ಒಟ್ನಲ್ಲಿ ಇತ್ತೀಚೆಗೆ ಆನ್ಲೈನ್ ಖದೀಮರ ಸಂಖ್ಯೆ ಹೆಚ್ಚಾಗ್ತಿದೆ. ಏನೇನೋ ನೆಪ ಮಾಡಿಕೊಂಡು ಬ್ಯಾಂಕ್ಗೆ ಕನ್ನ ಹಾಕ್ತಿದ್ದಾರೆ. ಆದ್ರೆ ಇಂಥವರ ಬಗ್ಗೆ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ದಿಲೀಪ್, TV9 ಮೈಸೂರು.